ನಟ ದರ್ಶನ್ ಅವರು ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ರು. ಅವರು ಆರೋಗ್ಯ ತಪಾಸಣೆಗಾಗಿ ಮೈಸೂರಿಗೆ ಹೋಗಿರ್ತಾರೆ. ಬೆನ್ನು ನೋವಿನ ಸಂಬಂಧ ವೈದ್ಯರನ್ನ ಕೂಡ ನಟ ದರ್ಶನ್ ಭೇಟಿಯಾಗಿ ಬಂದ್ರು. ಈ ವೇಳೆ ದರ್ಶನನ್ನ ನೋಡೋದಕ್ಕೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ನಟ ದರ್ಶನ್ ಮೂಳೆ ತಜ್ಞ ಅಜಯ್ ಹೆಗಡೆ ಸಲಹೆಯನ್ನ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಆಸ್ಪತ್ರೆಗೆ ಬರುವಂತಹ ವಿಚಾರ ತಿಳಿದ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಆವರಣದಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಬಲಿಗರು ಸೇರಿದ್ರು. 15 ನಿಮಿಷಗಳಲ್ಲಿ ತಪಾಸಣೆಯನ್ನ ಮುಗಿಸಿ ದರ್ಶನ್ ಅವರು ಅಲ್ಲಿಂದ ಹೊರಟರು. ಆದ್ರೆ ಅಭಿಮಾನಿಗಳಿಗೆ ಈ ವಿಚಾರ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಸ್ಪತ್ರೆಯ ಬಳಿಯಲ್ಲಿ ಜಮಾಯಿಸಿ ನಟ ದರ್ಶನ್ಗೆ ಜೈಕಾರಗಳನ್ನ ಹಾಕ್ತಾ ಸಂಭ್ರಮಾಚರಣೆಯನ್ನ ಪಟ್ರು. ತಮ್ಮ ನೆಚ್ಚಿನ ನಟ ಜೈಲಿಗೆ ಹೋಗಿ ಬಂದ ನಂತರ ಅಭಿಮಾನಿಗಳಲ್ಲಿ ಕ್ರೇಜ್ ಮತ್ತಷ್ಟು ಹೆಚ್ಚಿಗೆ ಆಗಿದೆ. ಎಲ್ಲರೂ ಕೂಡ ಹೇಳ್ತಾ ಇದ್ರು, ಜೈಲಿಗೆ ಹೋಗಿ ಬಂದ ನಂತರ ದರ್ಶನ್ಗೆ ಅಭಿಮಾನಿ ಬಳಗ ಕಡಿಮೆ ಆಗುತ್ತೆ ಅಂತ. ಆದ್ರೆ ಅಭಿಮಾನಿಗಳು ಈಗಲೂ ಕೂಡ ದರ್ಶನ್ ಅವರ ಕೈಬಿಟ್ಟಿಲ್ಲ. ಮತ್ತಷ್ಟು ಅಭಿಮಾನವನ್ನ ಹೆಚ್ಚಿಸಿಕೊಂಡು ಈಗಲೂ ಕೂಡ ದರ್ಶನ್ ಅವರನ್ನ ಬೆಂಬಲಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ದರ್ಶನ್ ಮತ್ತೆ ಸಿನಿಮಾಗಳಲ್ಲಿ ನಟಿಸಿ ಮತ್ತೆ ನಮ್ಮೆಲ್ಲರನ್ನ ರಂಜಿಸಲಿ ಅನ್ನುವಂಥದ್ದು ದರ್ಶನ್ ಅಭಿಮಾನಿಗಳ ಆಶಯ.